ಇಲ್ಲಿ ನೀವು ಯಾರ್ಯಾರು ಸಿ.ಇ.ಟಿ ಎಕ್ಸಾಮ್ನ ಬರ್ದಿದ್ದೀರಾ ನಿಮ್ಗೆಲ್ಲರಿಗೂ ಕೂಡ ಕಾಮನ್ ಆಗಿ ಆಗಲೇ ಒಂದು ಡೌಟ್ ಇದ್ದೇ ಇರುತ್ತೆ. ಏನಂದ್ರೆ ಸಿ.ಇ.ಟಿ ರಿಸಲ್ಟ್ ಯಾವಾಗ ಬರುತ್ತೆ, ಇನ್ನೂ ಕೂಡ ಸಿ.ಇ.ಟಿ ರಿಸಲ್ಟ್ ಬರಲೇ ಇಲ್ವಲ್ಲ ಅಂತ. ಮತ್ತೆ ನಿಮ್ಗೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಸಿ.ಇ.ಟಿ ರಿಸಲ್ಟ್ ಆದಷ್ಟು ಬೇಗ ಬರ್ತಿತ್ತು ಇನ್ನು ಕೆಲವು ದಿನಗಳಲ್ಲಿ. ಆದರೆ ಇವಾಗ ಅದಕ್ಕೆ ಒಂದು ಪ್ರಾಬ್ಲಮ್ ಅರೈಸ್ ಆಗಿದೆ. ಅಗ್ರಿ ಪ್ರಾಕ್ಟಿಕಲ್ ಎಕ್ಸಾಮಲ್ಲಿ ಒಂದು ಸೆಂಟ್ರಲ್ಲಿ ಕೆಲವು ಮಾಲ್ ಪ್ರಾಕ್ಟೀಸ್ ಆಗಿದೆ, ಎಕ್ಸಾಮ್ ಸರಿಯಾಗಿ ನಡೆಸಿಲ್ಲ ಅಂತ ಸ್ಟೂಡೆಂಟ್ಸ್ಗಳು ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ. ಅದರಿಂದ ನಿಮ್ಮ ಸಿ.ಇ.ಟಿ ರಿಸಲ್ಟಲ್ಲಿ ಡೇಟ್ಸ್ ಎಲ್ಲ ಏನಾದರೂ ಚೇಂಜಸ್ ಆಗುತ್ತೆ, ಸಿ.ಇ.ಟಿ ರಿಸಲ್ಟ್ ಯಾವಾಗ ಬರುತ್ತೆ ಇದ್ರ ಬಗ್ಗೆ ಡೀಟೇಲ್ ಆಗಿ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈ ವರ್ಷ ನೀವು ಸಿ.ಇ.ಟಿ ಎಕ್ಸಾಮ್ನ ಬರ್ದಿರಾ, ಹಾಗೆ ಸಿ.ಇ.ಟಿ ಕೌನ್ಸಿಲಿಂಗ್ನ ಅಟೆಂಡ್ ಮಾಡಬೇಕು ಅಂತ ಇರಾ ಅಂದರೆ ನಿಮ್ಗೆಲ್ಲರಿಗೂ ಕೂಡ ಈ ಒಂದು ವಿಡಿಯೋ ಇಂಪಾರ್ಟೆಂಟ್ ಆಗಿರುತ್ತೆ. ಪ್ರತಿಯೊಬ್ಬರು ಕೂಡ ವಿಡಿಯೋನ ಗಮನ ಇಟ್ಟು ಕೊನೆವರೆಗೂ ಕೂಡ ನೋಡ್ತಾ ಹೋಗಿ. ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಲ್ಲ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೊಂದು ಲೈಕ್ ಕೊಡಿ, ಯಾಕಂದರೆ ಮಾಡುವಂಥ ಒಂದು ಸಣ್ಣ ಲೈಕ್, ಒಂದು ಸಣ್ಣ ಸಬ್ಸ್ಕ್ರೈಬಿಂದ ನಿಮ್ಗೆ ಇದೇ ರೀತಿ ಒಂದು ಕಂಟಿನ್ಯೂಸ್ ಆಗಿ ಅಪ್ಡೇಟ್ಸ್ಗಳನ್ನ ನೀಡ್ತಾ ಇರ್ಬೋದಾಗಿರುತ್ತೆ. ಡೈರೆಕ್ಟ್ ಆಗಿ ವಿಡಿಯೋ ಬಗ್ಗೆ ಬರೋಣ. ಅದಕ್ಕಿಂತ ಮುಂಚೆ ಒಂದು ಇಂಪಾರ್ಟೆಂಟ್ ವಿಷಯ, ಈ ಸಮ್ಮರ್ ಇನ್ನೂ ಜಾಸ್ತಿ ಹಾಟ್ ಆಗಿದೆ, ಯಾಕೆಂದರೆ ಬಿಗ್ ಸಮ್ಮರ್ ಸೇಲ್ ಈಗ ಲೈವಲ್ಲಿ ಇದೆ. ನೀವು ಕರ್ನಾಟಕದಿಂದ ಇದ್ದು ಕನ್ನಡ ಲ್ಯಾಂಗ್ವೇಜಲ್ಲಿ ಪ್ರಿಪ್ರೇಷನ್ ಮಾಡ್ತಾ ಇದ್ರೆ ಇಂಜಿನಿಯರಿಂಗ್ ಎಂಟ್ರೆನ್ಸ್ ಆಗಿರ್ಬೋದು, ಹಾಗೆ ಮೆಡಿಕಲ್ ಪ್ರಿಪ್ರೇಷನ್ ಅಥವಾ ಸ್ಟೇಟ್ ಬೋರ್ಡ್ 10th, 11th, 12th ಕ್ಲಾಸಸ್ ಏನೇ ಆಗಿರಲಿ ಈ ಆಫರ್ ನಿಮ್ಗೆ ಅಪ್ಲೈ ಆಗುತ್ತೆ. ಈಗ ಎಲ್ಲ ಕನ್ನಡ ಬ್ಯಾಚಸ್ ಮೇಲೆ 300 ಆಫ್ ಕೂಪನ್ ಸಿಗುತ್ತೆ. ಇಲ್ಲಿ ಕೂಪನ್ ಕೋಡ್ EAT 300 ಯೂಸ್ ಮಾಡಿ ತಮ್ಮ ಲ್ಯಾಂಗ್ವೇಜ್ ಅಲ್ಲಿ ಓದಿ ಈಸಿ ಆಗಿರುತ್ತೆ. ಈಗ ಅದು ಇನ್ನೂ ಕೂಡ ಅಫೋರ್ಡಬಲ್ ಕೂಡ ಇದೆ. ಹಾಗಾಗಿ ಈ ಸಮ್ಮರ್ನ ಟೈಮ್ ಪಾಸ್ಗೆ ಯೂಸ್ ಮಾಡಬೇಡಿ, ನಿಮ್ಮ ಪ್ರಿಪ್ರೇಷನ್ ನೆಕ್ಸ್ಟ್ ಲೆವೆಲ್ಗೆ ತಗೊಂಡೋಗಿ. ಈ ಆಫರ್ ಲಿಮಿಟೆಡ್ ಟೈಮಿಂಗ್ ಮಾತ್ರ ಇರುತ್ತೆ, ಇವತ್ತೇ ಎನ್ರೋಲ್ ಆಗಿ, ಟೈಮ್ ವೇಸ್ಟ್ ಮಾಡಬೇಡಿ. ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಹಾಗೂ ಕಮೆಂಟ್ ಸೆಕ್ಷನ್ ಇರುತ್ತೆ, ಚೆಕ್ ಮಾಡಿ. ಇವಾಗ ನಾವು ಬ್ಯಾಕ್ ವಿಡಿಯೋ ಬಗ್ಗೆ ಬರೋಣ. ಈಗ ಪ್ರತಿಯೊಬ್ಬರು ಕೂಡ ವಿಡಿಯೋನ ಗಮನ ಇಟ್ಟು ಕೊನೆವರೆಗೂ ಕೂಡ ನೋಡ್ತಾ ಹೋಗಿ. ಇವಾಗ ಯಾರು ಕೂಡ ವಿಡಿಯೋನ ಮಧ್ಯ ಸ್ಕಿಪ್ ಮಾಡಕ್ ಹೋಗ್ಬಿಡಿ, ಓಕೆನಾ? ಏನಂದ್ರೆ ನಿಮ್ಗೆ ಎಲ್ಲರೂ ಕೂಡ ಇವಾಗ ಸಿ.ಇ.ಟಿ ಎಕ್ಸಾಮ್ನ ಬರ್ದಿದ್ದೀರಾ. ಸಿ.ಇ.ಟಿ ಎಕ್ಸಾಮ್ ಬರ್ದಾದ್ಮೇಲೆ ನೀವೆಲ್ಲರೂ ಕೂಡ ಸಿ.ಇ.ಟಿ ಕೌನ್ಸಿಲಿಂಗ್ ಯಾವಾಗ ಸ್ಟಾರ್ಟ್ ಆಗುತ್ತೆ, ಸಿ.ಇ.ಟಿ ರಿಸಲ್ಟ್ ಯಾವಾಗ ಬರುತ್ತೆ ಅಂತ ವೆಯ್ಟ್ ಮಾಡ್ತಾ ಇರ್ತೀರಾ. ಇವಾಗ ಸಿ.ಇ.ಟಿ ರಿಸಲ್ಟ್ನ ಅವರು ಆದಷ್ಟು ಬೇಗ ಅನೌನ್ಸ್ಮೆಂಟ್ನ ಮಾಡ್ಬೋದಾಗಿತ್ತು. ಅವರು ವೆಯ್ಟ್ ಮಾಡ್ತಾ ಇರೋದು ಸೆಕೆಂಡ್ PUC ಸೆಕೆಂಡ್ ಎಕ್ಸಾಮ್ ರಿಸಲ್ಟ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ರು. ಅದಕ್ಕೋಸ್ಕರ ನಿಮಗೆ ಒಂದು ರಿಸಲ್ಟ್ನ ಅನೌನ್ಸ್ಮೆಂಟ್ನ ಮಾಡಿರಲಿಲ್ಲ. ಇವಾಗ ನಿಮ್ಮ ಸಿ.ಇ.ಟಿ ರಿಸಲ್ಟ್ ಏನಾಗ್ಬೋದಾಗಿತ್ತು ಅಂದರೆ ಸೆಕೆಂಡ್ PUC ಸೆಕೆಂಡ್ ಎಕ್ಸಾಮ್ ರಿಸಲ್ಟ್ ಬಂದಿದ ತಕ್ಷಣ ಅನೌನ್ಸ್ಮೆಂಟ್ನ ಮಾಡ್ಬೋದಾಗಿತ್ತು. ಆದರೆ ಇವಾಗ ಪ್ರಾಬ್ಲಮ್ ಆಗಿರೋದೇನೆಂದರೆ ಇವಾಗ ಅಗ್ರಿ ಪ್ರಾಕ್ಟಿಕಲ್ ಎಕ್ಸಾಮ್ ಬಂದ್ಬಿಟ್ಟು ಒಂದು ಸೆಂಟ್ರಲ್ಲಿ ಕರೆಕ್ಟಾಗಿ ನಡೆಸಿಲ್ಲ, ಅಲ್ಲಿ ಎಲ್ಲ ಕೂಡ ಮಾಲ್ ಪ್ರಾಕ್ಟೀಸ್ ಆಗಿದೆ ಅನ್ನೋದು ಸ್ಟೂಡೆಂಟ್ಸ್ಗಳು ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ. ಅದರಿಂದ ಏನಾದರೂ ಆ ಒಂದು ಸೆಂಟ್ರಲ್ಲಿ ಏನಾದರೂ ರೀ ಎಕ್ಸಾಮ್ ಮಾಡಿದ್ರೂ ಕೂಡ ನಿಮ್ಮ ಸಿ.ಇ.ಟಿ ರಿಸಲ್ಟ್ ಬರೋದು ಓಲ್ಡಲ್ಲಿರುತ್ತೆ, ಅನೌನ್ಸ್ಮೆಂಟ್ ಆಗಲ್ಲ, ಓಕೆನಾ? ಏನಾದರೂ ಅಲ್ಲಿ ರೀ ಎಕ್ಸಾಮ್ ಆಗಿಲ್ಲ ಅಂದರೆ ಮಾತ್ರ ನಿಮಗೆ ಸಿ.ಇ.ಟಿ ರಿಸಲ್ಟ್ ಬಂದ್ಬಿಟ್ಟು ಬೇಗ ಅನೌನ್ಸ್ಮೆಂಟ್ ಆಗುತ್ತೆ. ಅದು ಯಾವಾಗ ಆಗ್ಬೋದು ಅಂದರೆ ಬೇಗ ಅಂದರೆ ಸೆಕೆಂಡ್ PUC ಸೆಕೆಂಡ್ ಎಕ್ಸಾಮ್ ರಿಸಲ್ಟ್ ಬಂದಿದ ತಕ್ಷಣ ವಿತಿನ್ 2 to 3 ಡೇಸಲ್ಲಿ ರಿಸಲ್ಟ್ನ ಅನೌನ್ಸ್ಮೆಂಟ್ನ ಮಾಡಿಬಿಡ್ಬೋದು, ಓಕೆನಾ? ಏನಾದರೂ ರೀ ಎಕ್ಸಾಮ್ ಮಾಡಲಿಲ್ಲ ಅಗ್ರಿ ಪ್ರಾಕ್ಟಿಕಲ್ಗೆ ಅಂದರೆ, ಏನಾದರೂ ರೀ ಎಕ್ಸಾಮ್ ಮಾಡ್ತು ಅಂದರೆ ನಿಮಗೆ 1 ತಿಂಗಳು ಇನ್ನೂ ಡಿಲೇ ಆಗುತ್ತೆ ಸಿ.ಇ.ಟಿ ರಿಸಲ್ಟ್ ಬರೋದು. ಒಟ್ಟಿನಲ್ಲಿ ಈ ತಿಂಗಳು ಕೊನೆ ವಾರದಷ್ಟರಲ್ಲಿ ನಿಮ್ಗೆ ಕ್ಲಿಯರ್ ಪಿಕ್ಚರ್ ಬರುತ್ತೆ ಏನಾಗುತ್ತೆ ಸಿ.ಇ.ಟಿ ರಿಸಲ್ಟ್ ಅನ್ನೋದು. ಅವರು ಶಾರ್ಟ್ಲಿ ಅದ್ರ ಬಗ್ಗೆ ಅಪ್ಡೇಟ್ ಮಾಡ್ತಾರೆ, ವೆಯ್ಟ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗಳು ಯಾರು ಇವಾಗ ಸಿ.ಇ.ಟಿ ರಿಸಲ್ಟ್ಗೋಸ್ಕರ ವೆಯ್ಟ್ ಮಾಡ್ತಾ ಇರ್ತಾರೆ ಅವ್ರಿಗೆಲ್ಲರಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿಬಿಟ್ಟು ಅವ್ರಿಗೂ ಕೂಡ ರಿಸಲ್ಟ್ ಅಪ್ಡೇಟ್ ಬಗ್ಗೆ ತಿಳಿಸಿ. ಹಾಗೆ ಫಿಸಿಕ್ಸ್ ವಾಲ ಲಿಂಕ್ ಬಂದ್ಬಿಟ್ಟು ಡಿಸ್ಕ್ರಿಪ್ಷನ್ ಬಾಕ್ಸ್ ಇರುತ್ತೆ, ಯಾರಿಗೆ ಹೆಲ್ಪ್ ಆಗುತ್ತೆ ಚೆಕ್ ಮಾಡಿ. ಹಾಗೆ ನೆಕ್ಸ್ಟ್ ಅಪ್ಡೇಟ್ಸ್ಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.